ಹೋಗೋದಿಲ್ಲ. ಆದ್ರೆ ಆಂಧ್ರ ಪ್ರದೇಶದವರು ತಮ್ಮ 8 ವರ್ಷದ ಒಂದು ಮಗುವನ್ನ ಕಳ್ಕೊಂಡಿದ್ರು. ಹೌದು ಹೌದು, ಪಾಪ ಅವರು ಅನೌನ್ಸ್ ಮಾಡ್ತಾ ಇದ್ರು, ಅಳ್ತಾ ಇದ್ರು. ಆದ್ರೆ ಸಿಗ್ತಾರೆ ಮಕ್ಕಳು. ಆದ್ರೆ ಹೊರ ರಾಜ್ಯದಿಂದ ಇದೇ ಊರವರಾದ್ರೆ ಅಷ್ಟು ಗಾಬರಿ ಆಗೋದಿಲ್ವೇನೋ, ಹೊರಗಡೆಯಿಂದ ಬಂದವರು ಬಹಳ ಗಾಬರಿ ಆಗ್ಬಿಡ್ತಾರೆ. ಇನ್ನು ಕೀಲು ಕುದುರೆ ಬರೋದಿದೆ, ಸ್ಯಾಕ್ಸೋಫೋನ್ ನೋಡೋರಿದ್ದೀರಿ ನೀವು, ಜಾಂಜ್ ಪತಕ್ ಇದೆ. ಇನ್ನು ಸುಮಾರು 40% ಇನ್ನು ಬಾಕಿ ಇದೆ ಅನ್ಸುತ್ತೆ, 30% ಬಾಕಿ ಇದೆ. ಇನ್ನು ಹೆಚ್ಚು ಕಡಿಮೆ 30% ಬಾಕಿ ಇದೆ. ಹಾಗೆ ಶುಭ ಕಾಲವೂ ಸಹ ಸನ್ನಿಹಿತವಾಗ್ತಾ ಇದೆ. ಜಂಬೂ ಸವಾರಿಗೆ ಈ ಉತ್ಸವ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥ ವೇಳೆ ಬಹಳ ಸಮೀಪವಾಗ್ತಾ ಇದೆ. ಈಗಾಗಲೇ 5 ಗಂಟೆ ಆಗಿದೆ. ವಿಜಯಪುರ ಜಿಲ್ಲೆಯ ಸ್ತಬ್ಧ ಚಿತ್ರ ಬರ್ತಾ ಇದೆ. ಈಗ ಅವರು ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯನ್ನ ತಮ್ಮ ವಿಷಯವಾಗಿ ಇಟ್ಕೊಂಡಿದ್ದಾರೆ. ನಮ್ಮೂರ ಜಾತ್ರೆ ಅಂತಾನೆ ಬಹಳ ಪ್ರಸಿದ್ಧ ಅದು. ಮಕರ ಸಂಕ್ರಮಣದಲ್ಲಿ ಬಹಳ ಸಂಭ್ರಮದಿಂದ ಅಲ್ಲಿ ಅದನ್ನು ಆಚರಣೆ ಮಾಡ್ತಾರೆ. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಬಹಳ ಪ್ರಸಿದ್ಧ ವಿಜಯಪುರ ಜಿಲ್ಲೆಯಲ್ಲಿ. 1918ರಲ್ಲಿ ಇದು ಶುರುವಾಗಿ ಇತ್ತೀಚೆಗೆ ಅಂದರೆ 2018ರಲ್ಲಿ ಈ ಜಾತ್ರೆಗೆ 100 ವರ್ಷ ಆಗಿದೆ ಸರ್. 100 ವರ್ಷ ಆಗಿದೆ. ಹೇಗೆ ನಾವು 412ನೇ ದಸರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವೋ ಹಾಗೆ ಸಿದ್ದೇಶ್ವರ ಜಾತ್ರೆಗೆ ಕೂಡ 100 ವರ್ಷ ಆಗಿದೆ. ಬಿಜಾಪುರ ಈ ಸಿದ್ದೇಶ್ವರ ಇದು ಹಿಂದೆ ಬಿಜಾಪುರ ಅಂತೇಳಿ ಕರೆಯಲಾಗ್ತಾ ಇತ್ತು. ಈಗ ಸರ್ಕಾರ ವಿಜಯಪುರ ನೂತನ ಜಿಲ್ಲೆ ಇದು 2021 ಅಲ್ವಾ? ಆದ್ರೆ ವಿಶ್ವ ಪ್ರಸಿದ್ಧ ಹಂಪಿ ಈ ಜಿಲ್ಲೆಗೆ ಸೇರಿದೆ, ಎಲ್ಲವೂ ಸೇರಿದೆ. ಹಾಗಾಗಿ ಅವರ ಸ್ತಬ್ಧ ಚಿತ್ರ ಅಷ್ಟು ಸುಂದರವಾಗಿ ಕಾಣೋದಕ್ಕೆ ಕಾರಣ ಉಗ್ರ ನರಸಿಂಹ, ದರೋಜಿ ಕರಡಿಧಾಮ, ಕಲ್ಲಿನ ರಥ ಈ ಎಲ್ಲವೂ ವಿಜಯನಗರ ಎಂಬ ಹೊಸ ಜಿಲ್ಲೆಗೆ ಸೇರಿದೆ. ನಮಗೆ ವಿಜಯನಗರ ಅಂದ ತಕ್ಷಣ ಸರ್, ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿದ ಎಷ್ಟೊಂದು ಕಥೆಗಳು, ಐತಿಹಾಸಿಕ ವಿಷಯಗಳೆಲ್ಲ ನೆನಪಾಗುತ್ತೆ. ಈ ಮೈಸೂರು ದಸರಾದ ಒಂದು ಮೂಲ ಕೂಡ ಅಲ್ಲೇ ಇದೆಯಲ್ಲ ಸರ್? ಹೌದೌದು, ವಿಜಯನಗರದ ಅಲ್ಲಿಂದಲೇ ಬಂದಿದೆ. 15ನೇ ಶತಮಾನದಲ್ಲಿ ಅಲ್ಲಿ ಆಚರಿಸಲ್ಪಡ್ತಾ ಇದ್ದಂತಹ ದಸರಾವನ್ನ 1610ರಲ್ಲಿ ಮೈಸೂರಿಗೆ ಬಂತು. ರಾಜ ಒಡೆಯರ್ ಅವರು ಇಲ್ಲಿ ದಸರಾವನ್ನ ಪ್ರಾರಂಭಿಸಿದ್ರು. ನೋಡಿ, ಈ ಮೆರವಣಿಗೆ ಇನ್ನೇನು ಕೊನೆ ಹಂತ ತಲುಪ್ತಾ ಇದೆ ಅಂತ ಅನ್ನುವಾಗ ಎಲ್ಲರೂ ಸ್ವಲ್ಪ ಹಿಂದೆನೆ ನೋಡ್ತಾ ಇರ್ತಾರೆ. ಅಂದ್ರೆ ಅಭಿಮನ್ಯು ಯಾವಾಗ ಬರ್ತಾನೆ ತಾಯಿ ಚಾಮುಂಡೇಶ್ವರನ ಹೊತ್ತ ಜಂಬೂ ಸವಾರಿ 412 ವರ್ಷಗಳಿಂದ ನಿರಂತರವಾಗಿ ಇದು ನಡ್ಕೊಂಡು ಬರ್ತಾ ಇದೆ. ನಾನು ಈ ವೀಕ್ಷಕ ವಿವರಣೆಯ ಆರಂಭದಲ್ಲಿಯೇ ಹೇಳಿದ ಹಾಗೆ ಈ ಕಳೆದ 400 ವರ್ಷಗಳಲ್ಲಿ ಎಷ್ಟು ಮನುಷ್ಯರು ಹುಟ್ಟಿದ್ದಾರೋ, ಎಷ್ಟು ಜನ ಸತ್ತಿದ್ದಾರೋ, ನದಿಯಲ್ಲಿ ಎಷ್ಟು ನೀರು ಹರಿದು ಹೋಗಿದೆಯೋ, ಸಮುದ್ರ ಸೇರಿದೆಯೋ, ಏನೇನಾಗಿದೆಯೋ, ಪತ್ರಗಳು, ಅಂಚೆ ಕಚೇರಿ ಕೂಡ ಇಲ್ಲದ ಕಾಲದಿಂದ 5G ಕಾಲಕ್ಕೆ ಬಂದಿದ್ದೀವಿ ನಾವು. ಆದರೆ ದಸರಾ ಮಾತ್ರ 412 ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ. ಆದರೆ ಮಧ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ಆಗಿದ್ದು ಹೌದು. ಅಂದ್ರೆ ನಡೀತಾ ಇದೆ ಅನ್ನೋದ್ರ ಜೊತೆಗೆ ವರ್ಷದಿಂದ ವರ್ಷಕ್ಕೆ ಮೈಸೂರು ದಸರಾ ತನ್ನ ಕಳೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತಕ್ಕಂಥದ್ದು. ಚಲನಚಿತ್ರೋತ್ಸವ, ಕ್ರೀಡೆಗಳು, ಕುಸ್ತಿ ಪಂದ್ಯಾವಳಿಗಳು, ಯೋಗ ಕಾರ್ಯಕ್ರಮಗಳು, ಲಲಿತ ಕಲೆಗಳ ಕಾರ್ಯಕ್ರಮಗಳು, ಯುವ ದಸರಾ, ಯುವ ಸಂಭ್ರಮ, ಪಂಜಿನ ಕವಾಯಿತು, ಕವಿಗೋಷ್ಠಿ, ಹೀಗೆ ಮತ್ತೆ ಅನೇಕ ಕಾರ್ಯಕ್ರಮ. ಮಂಡ್ಯ ಜಿಲ್ಲೆ ಇದು ನಾವು ಮೈಸೂರು ಭಾಗದವರಿಗೆ ಸರ್, ಮಹದೇಶ್ವರ 500 ಕಿಲೋಮೀಟರ್ ದೂರದಲ್ಲಿದ್ರು ಗೊತ್ತಾಗ್ಬಿಡುತ್ತೆ ಸರ್. ಹೌದು. ಇದು ಮಹದೇಶ್ವರನ ಚಿತ್ರ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಂಬಿಗರ ಹಳ್ಳಿ ಅಂತೇಳಿ ಸಂಗಾಪುರ, ಉರಾ ಗ್ರಾಮಗಳು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ನೆಲೆಸಿರುವ ಪಾವನ ಪುಣ್ಯ ಕ್ಷೇತ್ರವಾಗಿದೆ ಅಂತ ಹೇಳ್ತಾರೆ. ಕಾವೇರಿ, ಹೇಮಾವತಿ, ಲಕ್ಷ್ಮಣ ತೀರ್ಥ ಈ 3 ನದಿಗಳ ತ್ರಿವೇಣಿ ಸಂಗಮದಲ್ಲಿ ಹಲವಾರು ವರ್ಷಗಳ ನಂತರ ನೆರವೇರಲಿದೆ ಮಹಾಕುಂಭಮೇಳ. ಈ ವರ್ಷದ ಅಂದರೆ ಈ ತಿಂಗಳ 2022ರ 13, 14, 15 ಮತ್ತು 16ರಂದು ಜರುಗುವ ಮಹಾಕುಂಭಮೇಳಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಮತ್ತು ಜಿಲ್ಲಾಡಳಿತ ಎಲ್ಲರನ್ನ ಸ್ವಾಗತಿಸುತ್ತಿದೆ ಅಂತ ಹೇಳಿ. ನೋಡಿ, ಮಹದೇಶ್ವರ ಕೂಡಲೇ ಸರ್, ನಾವು ಕೊಳ್ಳೇಗಾಲದ ಹತ್ರ ಇರುವ ಮಹಲೆ ಮಹದೇಶ್ವರ ಬೆಟ್ಟದಲ್ಲಿರುವ ಮಹದೇಶ್ವರ ಮಾತ್ರ ಎಲ್ರಿಗೂ ಗೊತ್ತು, ಅದು ಬಹಳ ಪ್ರಸಿದ್ಧ. ಆದರೆ ಇದು ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಅಂಬಿಗರ ಹಳ್ಳಿ, ಸಂಗಾಪುರ, ಹುರ ಗ್ರಾಮಗಳ ನಡುವೆ ಕೂಡ
ಒಂದು ಮಲೆ ಮಹದೇಶ್ವರ ಸ್ವಾಮಿ ನೆಲೆಸಿರುವಂತಹ ಕ್ಷೇತ್ರ ಇದೆ. ಇದನ್ನ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪದ್ಮಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಲಿದ್ದಾರೆ. ಉತ್ತರ ಪ್ರದೇಶದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ನಿಗದಿಯಾಗಿದೆ ಅಂತೇಳಿ ಅಧಿಕೃತವಾದಂಥ ಒಂದು ಪ್ರಕಟಣೆ ತಿಳಿಸ್ತಾ ಇದೆ. ಸೊ ಈ ತಿಂಗಳ 13, 14, 15, 16ರಂದು ಮಹಾಕುಂಭಮೇಳ ಮಂಡ್ಯ ಜಿಲ್ಲೆಯಲ್ಲಿ KR ತಾಲೂಕಿನಲ್ಲಿ ನಡೀತಾರೆ. ನೋಡಿ ಸರ್, ಈಗ ತಾನೇ ಹೇಳಿದ್ರಿ ನೀವು ಐಕ್ಯತೆಯ ಸಂಕೇತ ಅಂತ. ನೋಡಿ, ಇದು ಸುರಪುರ ಕೋಟೆ. ನಾವು ಎಷ್ಟೊಂದು ಬಸದಿಗಳನ್ನ ನೋಡಿದ್ವಿ ಆಗ್ಲೇ, ಎಷ್ಟೊಂದು ಹಿಂದೂ ದೇವಾಲಯಗಳನ್ನ ನೋಡಿದ್ವಿ. ಈಗ ಬರ್ತಾ ಇರೋದು ನಿದ್ರಿಸುತ್ತಿರುವ ಬುದ್ಧ. ಯಾದಗಿರಿ ಜಿಲ್ಲೆ, ಗಿರಿಗಳ ಜಿಲ್ಲೆ ಅದು ಯಾದಗಿರಿ ಜಿಲ್ಲೆ. ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆಗಳಲ್ಲಿ 3ನೇ ಜಿಲ್ಲೆ ಯಾದಗಿರಿ ಜಿಲ್ಲೆ. ಸುಮಾರು 5.6 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರೋ ಈ ಜಿಲ್ಲೆ ಸಮುದ್ರ ಮಟ್ಟಕ್ಕಿಂತ 389 ಮೀಟರ್ ಮೇಲಿದೆ. ನಾನು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸುಮಾರು 3 ವರ್ಷಗಳ ಕಾಲ ಜಿಲ್ಲಾ ಮಟ್ಟದ ಅಧಿಕಾರಿಯ ಕಾರ್ಯನಿರ್ವಹಿಸಿದಂಥ ಸಂದರ್ಭದಲ್ಲಿ ಯಾದಗಿರಿ ಸಹ ಗುಲ್ಬರ್ಗಾ ಜಿಲ್ಲೆಯ ಭಾಗವಾಗಿತ್ತು. ಗುಲ್ಬರ್ಗಾದಿಂದ ಸುಮಾರು 129 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಯಾದಗಿರಿ ಈಗ ಹೊಸದಾಗಿ ಒಂದು ಜಿಲ್ಲೆಯಾಗಿ ಮಾರ್ಪಟ್ಟಿದೆ. ಶಹಾಪುರ, ಸುರಪುರ, ಯಾದಗಿರಿ ತಾಲೂಕು. ಸುರಪುರದಲ್ಲಿ ಭವ್ಯವಾದಂತಹ ಒಂದು ಕೋಟೆ ಇದೆ. ಕರ್ನಾಟಕದ ಅತ್ಯಂತ ಮತ್ತೆ ಮುದ್ದಣ್ಣ ಕವಿಯ ಜನ್ಮಸ್ಥಳವೂ ಸುರಪುರ ತಾಲೂಕಿನಲ್ಲೇ ಇದೆ ಅಂತಕ್ಕಂಥದ್ದು. ಅದ್ರ ಬಹಳ ವಿಶೇಷ ಏನು ಅಂದ್ರೆ, ಜೈನ, ಮುಸ್ಲಿಂ ಮತ್ತು ಶೈವ ಮಿಶ್ರಿತ ಕಲಾ ಒಂದು ಶಿಲ್ಪಕಲೆಯ ವಾಸ್ತುಶಿಲ್ಪದ ಮಿಶ್ರಣ ಆ ಸುರಪುರ ಕೋಟೆಯಲ್ಲಿದೆ. ಇದು ನೋಡಿ, ಇದು ಯಾಕೆ ಬರ್ಲಿಲ್ವಲ್ಲ ಈ ಕೋಳಿ ನೃತ್ಯದ ತಂಡ ಅಂತ ಅಷ್ಟೊತ್ತಿಂದ ನಾನು ಯೋಚನೆ ಮಾಡ್ತಾ ಇದ್ದೆ. ಈಗ ಬಂತು. ಇದು ಪಿ ನಾರಾಯಣ್ ಆದಿಶಕ್ತಿ ಕಲಾಕ್ಷೇತ್ರ, ಪಾಲಕುನ್ನು, ಕಾಸರಗೋಡು, ಕೇರಳ, ಇಲ್ಲಿಂದ ಬಂದಿದ್ದಾರೆ. ಬಹಳ ಆಕರ್ಷಕವಾಗಿದೆ ಇದು. ನಿಜವಾಗ್ಲೂ ಕೋಳಿನೇ ಬಂದು ಒಂದು ದೊಡ್ಡ ಆಕೃತಿಯಲ್ಲಿ ನಿಂತು ಸರ್, ಇದು ಕಾಸರಗೋಡಿಂದ ಕೇರಳ ರಾಜ್ಯದಿಂದ. ಅರಮನೆಯ ಆವರಣಕ್ಕೆ ಬೆಳಗ್ಗೆ ಬೇಗ ಮೆರವಣಿಗೆ ಆರಂಭವಾಗುವ ಮುಂಚೆ ಯಾರ್ಯಾರು ಕೃಷ್ಣರಾಜ ಒಡೆಯರ್ ಮಾತ್ರ ಕಾಣಿಸ್ತಾ ಇದ್ದಾರೆ. ದಯವಿಟ್ಟು ಈ ವೀಕ್ಷಕ ವಿವರಣೆ ಕೇಳಿಸ್ಕೊಳ್ತಾ ಇರುವ ಕರ್ನಾಟಕದ ಎಲ್ಲ ಜನತೆಯನ್ನ ನಾನು ಮನವಿ ಮಾಡ್ತೀನಿ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ನಮ್ಮ ಇತಿಹಾಸವನ್ನ ತಿಳಿಸ್ಕೊಡಿ. ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಅಂತೂ ನಾವು ಎಲ್ಲರೂ ತಿಳ್ಕೊಳ್ಬೇಕು. ಯಾಕಂದ್ರೆ ಒಬ್ಬ ಮನುಷ್ಯ ಅಷ್ಟು ವರ್ಷಗಳ ಹಿಂದೆ ಹೀಗೆಲ್ಲ ಯೋಚಿಸೋಕೆ ಸಾಧ್ಯ ಇತ್ತಾ ಅಂತ ಆಶ್ಚರ್ಯ ಆಗುತ್ತೆ. ಮತ್ತು ನಾವು ಅವರು ಆಗ ಆ ಥರ ಯೋಚಿಸಬಹುದಾದ್ರೆ ನಾವು ಕೂಡ 100 ವರ್ಷ ಮುಂದೆ ಯೋಚಿಸ್ಬೋದಲ್ಲಪ್ಪ ಅಂತ ಅನ್ಸುತ್ತೆ. ಈಗ ನಾವು ಕೂತು ಮಾಡಬಹುದಾದ ಸರ್ಕಾರಿ ಯೋಜನೆಗಳು ಏನೇನಿದೆ, ಬಹುಶಃ ಅವರು ಅವಾಗಲೇ ಅದನ್ನೆಲ್ಲ ಮಾಡ್ಬಿಟ್ಟಿದ್ರು. ಬಹಳ ಆಶ್ಚರ್ಯ ಆಗುತ್ತೆ. ನಾಲ್ವಡಿ ಅವ್ರ ಬಗ್ಗೆ ಹೇಳ್ತಿರ್ತಾರೆ, ರಾಮರಾಜ್ಯದ ಕನಸು ಅಂತೇಳಿ. ರಾಮರಾಜ್ಯದ ಕನಸನ್ನ ನನಸಾಗಿಸಿದ ಖಂಡಿತ. ನೋಡಿ, ಈಗ ಸರ್ಕಾರ ಮಾದರಿ ಗ್ರಾಮ ಯೋಜನೆ, ಒಂದೊಂದು ಗ್ರಾಮನ ದತ್ತು ತಗೊಳ್ಬೇಕು MP-ಗಳಾದವರು ಅಂತೆಲ್ಲ ಒಂದು ಯೋಜನೆಯನ್ನ ಮಾಡ್ತು. ಆದ್ರೆ ಆ ಕಾಲಕ್ಕೆ ನಾಲ್ವಡಿ ಅವರು ಬೆಟ್ಟದ ತಪ್ಪಲಿನಲ್ಲಿ ಲಲಿತಾದ್ರಿಪುರ ಅನ್ನುವ ಮಾದರಿ ಗ್ರಾಮನ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾರೆ. ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲು ರಿಯಲ್ ಎಸ್ಟೇಟ್ನ ಕೈಗೆ ಸಿಕ್ಕಿದೆ. ನಾಲ್ವಡಿ ಅವರು ನಿರ್ಮಿಸಿದ ಮಾದರಿ ಗ್ರಾಮ ಕೂಡ ಇವತ್ತು ಬೆಲೆ ಹೆಚ್ಚಿಸ್ಕೊಂಡಿದೆ. ಆದ್ರೆ ಅವರ ಕನಸಿತ್ತಲ್ಲ, ಅವರ ಒಂದು ಆಶಯ ಇತ್ತಲ್ಲ, ಅದನ್ನ ಮಾತ್ರ ನಾವೆಲ್ಲರೂ ನೆನಪಿಸ್ಕೊಳ್ಬೇಕು. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು. ಮೈಸೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಒಳ್ಳೆಯ ಕಾಲೇಜುಗಳು, ಮಹಾರಾಜಾಸ್ ಕಾಲೇಜ್, ಮಹಾರಾಣೀಸ್ ಕಾಲೇಜ್ ಸೇರಿದಂಗೆ ಎಲ್ಲ ಕಟ್ಟಡಗಳು ಸಹ ಮಹಾರಾಜರ ಕಾಲದಲ್ಲೇ ನಿರ್ಮಾಣಗೊಂಡವು ಅಂತಕ್ಕಂಥದ್ದು ನಾವು ನೀವೆಲ್ಲ. ಅಷ್ಟೇ ಅಲ್ಲ ಸರ್, ಈಗ ನಾವು ನೋಡ್ತಾ ಇರುವಂತಹ ಅರಮನೆ ಕೂಡ ನಿರ್ಮಾಣ ಆಗಿದ್ದು ನಾಲ್ವಡಿ ಅವರ ಕಾಲದಲ್ಲೇ. ಹಿಂದೆ ಇದ್ದಂತಹ ಅರಮನೆ ಸುಟ್ಟು ಹೋದ ಮೇಲೆ ಈ ಅರಮನೆಯನ್ನ ಅವರು ನಿರ್ಮಿಸ್ತಾರೆ. ಈಗ ನಾವೇನು ಅದ್ದೂರಿ ದಸರಾ ನೋಡ್ತಾ ಇದೀವೋ, ಈ ದಸರಾಗೆ ಒಂದು ಅದ್ದೂರಿತನವನ್ನ ತಂದುಕೊಟ್ಟಿದ್ದು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ. ಎಷ್ಟೊಂದು ನೀರಿನ ಯೋಜನೆಗಳನ್ನ ಅವರು ಮಾಡ್ತಾರೆ. ಜಲಾಶಯಗಳ 1887ರಲ್ಲಿ ಈ ಮೈಸೂರು ಅರಮನೆಯನ್ನ ಕಟ್ಟಲು ಪ್ರಾರಂಭಿಸಲಾಯಿತು. 1912ರಲ್ಲಿ ಸುಮಾರು 15 ವರ್ಷಗಳ ಕಾಲ ಈ ಒಂದು ಮೈಸೂರು ಅರಮನೆಯನ್ನು ಕಟ್ಟಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಹಾರಾಜರು ಮಾಡಿದರು. ಅದಿರಲಿ, KRS ಅಥವಾ ಏನು ಕೃಷ್ಣರಾಜ ಅಣೆಕಟ್ಟೆಯನ್ನು ಕಟ್ಟಲಿಕ್ಕೆ ತಮ್ಮ
ಮೈಸೂರಿನ ಅರಮನೆಯಲ್ಲಿ ಇದ್ದಂಥ ಎಲ್ಲ ಮುತ್ತು ರತ್ನಗಳನ್ನು ಅಂದಿನ ಬೊಂಬಾಯಿ ನಗರಕ್ಕೆ ಹೋಗಿ ಬೀದಿಯಲ್ಲಿ ನಿಂತು ಮಾರಾಟವನ್ನು ಮಾಡಿ ಬರ್ತಾರೆ. ಮಾರಾಟವನ್ನು ಮಾಡಿ ಇಂಥ ಒಂದು ಭವ್ಯವಾದಂಥ ಒಂದು ಜನೋಪಯೋಗಿಯಾದಂಥ ಒಂದು ಕೃಷ್ಣರಾಜ ಸಾಗರ ಅಣೆಕಟ್ಟೆಯನ್ನು ಕಟ್ತಾರೆ. ಆವಾಗ ಒಂದು ಸ್ವಾರಸ್ಯಕರ ಘಟನೆ ಮಾಡಲಾಗಿದೆ. ಚೆನ್ನಾಗಿದೆ ಈ ಸಂಬಂಧ, ಚೆನ್ನಾಗಿದೆ ಇದು. ಆನೆ, ಅರಮನೆ, ಮನುಷ್ಯರು, ಪ್ರಾಣಿಗಳು ಈ ಎಲ್ಲವನ್ನು ಬೆಸೆಯುವ ಸಂಕೇತ. ಒಂದು ಆನೆ ಮಗುವಿಗೆ ಊರಿಗೆ ಬಂದು ಜನ್ಮ ನೀಡೋದಂತೆ, ಅದಕ್ಕೆ ನಾವು ಆ ಮಗುವಿಗೆ ಹೆಸರಿಡೋದಂತೆ. ಬಹಳ ಚೆನ್ನಾಗಿದೆ ಈ ಸಂಬಂಧವೇ, ಬಹಳ ವಿಭಿನ್ನವಾಗಿದೆ. ಇನ್ನು 3 ತಿಂಗಳು ಅರಮನೆಯ ಆವರಣದಲ್ಲೇ ಬಾಣಂತನ, ಲಕ್ಷ್ಮಿಗೆ ಇಲ್ಲೇ ಬಾಣಂತನ ಆಗುತ್ತೆ. ಆನಂತರ ಅದು ತನ್ನ ಸ್ವಸ್ಥಾನಕ್ಕೆ ಹೋಗುತ್ತೆ. ಆಮೇಲೆ ಬಿಳಿಗಿರಿ ಅಂತ ಒಂದು ಆನೆ, ಆ ಆನೆ ಅದರದ್ದು ವಿಶೇಷ ಏನು ಅಂದರೆ ಅಂಬಾರಿ ಹೊತ್ತ ಆನೆಗಳಲ್ಲಿ ಅತ್ಯಂತ ದೈತ್ಯ ಆನೆ ಆಗಿತ್ತು. ಅದು ಸುಮಾರು 10 ಅಡಿ ಎತ್ತರ ಇತ್ತಂತೆ. ಅದು 7,000 kg ತೂಕ ಇತ್ತಂತೆ. 1975ರಲ್ಲಿ ಆ ಆನೆ ಮರಣ ಹೊಂದುತ್ತೆ. ಅದಾದ್ಮೇಲೆ ಬಲರಾಮ, ಅದಾದ್ಮೇಲೆ ಅರ್ಜುನ ಕೂಡ. ಇದೀಗ ಅಂಬಾರಿಯನ್ನ ಹೊತ್ತಂತ ಅಭಿಮನ್ಯು ಆನೆ ಮುಖ್ಯಮಂತ್ರಿಗಳ ಮುಂಭಾಗದಲ್ಲಿರ್ತಕ್ಕಂಥ ಪ್ರಧಾನ ವೇದಿಕೆ ಹತ್ರ ಬರ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ರಾಜಪ್ರಭುತ್ವದಲ್ಲಿ ಈ ಒಂದು ಅಂಬಾರಿಯಲ್ಲಿ ಮಹಾರಾಜರು ಕೂರ್ತಾ ಇದ್ರು. ಈಗ ಮಹಾರಾಜರಿಗೆ ಬದಲಾಗಿ, ವ್ಯಕ್ತಿಗೆ ಬದಲಾಗಿ ಶಕ್ತಿ ದೇವತೆ, ನಾಡ ದೇವತೆ ಚಾಮುಂಡೇಶ್ವರಿ ಅಲ್ಲಿ ಆಸೀನರಾಗಿರ್ತಾಳೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಸೊ ರಾಜರ ಕಾಲದಲ್ಲಿ ರಾಜರು ಅಂಬಾರಿಯಲ್ಲಿ ಮೆರವಣಿಗೆಗೆ ಹೋಗ್ತಾ ಇದ್ರು. ಈಗ ರಾಜರಿಗೆ ಬದಲಾಗಿ, ವ್ಯಕ್ತಿಗೆ ಬದಲಾಗಿ ಶಕ್ತಿ ದೇವತೆ, ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ಅಂಬಾರಿಯನ್ನ ನೀವು ನೋಡ್ತಾ ಇದ್ದೀರಾ. ಈಗ ಅಭಿಮನ್ಯು ಅಂಬಾರಿಯನ್ನ ಹೊತ್ತು ಬರ್ತಾ ಇದ್ದಾನೆ. ಅಭಿಮನ್ಯು 2019ರಿಂದ ಈ ಗಜಪಡೆಯ ಕ್ಯಾಪ್ಟನ್ ಆಗಿ ಅಂಬಾರಿಯನ್ನ ಹೊರುವಂತಹ ಕೆಲಸ ಮಾಡ್ತಾ ಇದೆ. ಇದೀಗ ಪ್ರಧಾನ ವೇದಿಕೆ ಹತ್ರ ಅಭಿಮನ್ಯು ಅಂಬಾರಿಯನ್ನು ಹೊತ್ತು 750 kg ತೂಕದ ಅಂಬಾರಿಯನ್ನು ಹೊತ್ತು ನಿಧಾನಗತಿಯಲ್ಲಿ ಸಾಗ್ತಾ ಬರ್ತಾ ಇದೆ. ಈ ಅಂಬಾರಿಯನ್ನ ಹೊರತಾ ಇರುವ ಅಭಿಮನ್ಯುವಿನ ಅಕ್ಕಪಕ್ಕ 2 ಹೆಣ್ಣಾನೆಗಳು ಇರುತ್ತೆ. ಕಾವೇರಿ ಮತ್ತು ಚೈತ್ರ ಮತ್ತು ಕಾವೇರಿ 2 ಹೆಣ್ಣಾನೆಗಳು. ನಮ್ಮ ಅಭಿಮನ್ಯುವಿನ ಗಮನ ಆ ಕಡೆ ಈ ಕಡೆ ಹೋಗದೇ ಇರಲಿ ಅನ್ನುವ ಕಾರಣಕ್ಕೆ ಕುಮ್ಕಿ ಆನೆಗಳು ಅಂತ ಕರೀತಾರೆ ಇದನ್ನ. 2 ಉದ್ದೇಶ ಅದರಲ್ಲಿ. ಒಂದು, ಅಂಬಾರಿ ಆ ಕಡೆ ಈ ಕಡೆ ವಾಲ್ದೇ ಇರಲಿ ಅಂತೇಳಿ, ಮತ್ತೆ ಏನು ಗಂಡಾನೆಯ ಜೊತೆ 2 ಹೆಣ್ಣಾನೆಗಳಿದ್ದಾಗ ಯಾವುದೇ ರೀತಿಯಾದ ತೊಂದರೆಗಳು ಆಗೋದಿಲ್ಲ, ಯಾವುದೇ ರೀತಿಯಾಗಿ ಮದವೇರ್ತಕ್ಕಂಥ ಸಂದರ್ಭಗಳು ಬರೋದಿಲ್ಲ ಅಂತಕ್ಕಂಥದ್ದು 2 ಉದ್ದೇಶ. ನೋಡಿ, ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಕ್ಯಾಮ್ರಾದಲ್ಲಿ. ಒಳಗಡೆ ಲೈಟ್ ಹಾಕಲಾಗಿದೆ, ಬಹಳ ಸ್ಪಷ್ಟವಾಗಿ. ನೀವೆಲ್ಲ ಮನೆಯಲ್ಲೇ ಕೂತು ಆರಾಮವಾಗಿ, ಬಹುಶಃ ಇಲ್ಲಿ ಕೂತಿರುವವರಿಗೆ ಕಾಣಿಸೋದಕ್ಕಿಂತ ಸೊಗಸಾಗಿ ನೀವು ಇದನ್ನ ನೋಡ್ತಾ ಇದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇಂದು ಬೆಳಗ್ಗೆ ಅಂಬಾರಿಯನ್ನ ಕಟ್ಟುವುದಕ್ಕೆ ಮುಂಚಿತವಾಗಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿರವರು ಈ ಒಂದು ಉತ್ಸವ ಮೂರ್ತಿಗೂ ಸಹ ಪೂಜೆಯನ್ನು ಸಲ್ಲಿಸಿದ್ರು ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ನೋಡಿ, ಗಜಗಾಂಭೀರ್ಯ ಅಂದ್ರೆ ಏನು ಅಂತ ನೋಡ್ಬೇಕಾದ್ರೆ ನಮ್ಮ ಅಭಿಮನ್ಯು ನಡೆಯೋದನ್ನ ನೋಡ್ಬೇಕು ನೀವು. ಎಲ್ಲ ಆನೆಗಳು ಈ ಅಂಬಾರಿ ಹೊರಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ವಿಶೇಷವಾದ ಆಯ್ಕೆಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ಅದು ಅದರ ಸೊಂಟದ ಸುತ್ತಳತೆ ಬಹಳ ಮುಖ್ಯ ಮತ್ತು ಅದಕ್ಕೆ ಅಂಬಾರಿಯನ್ನ ಹೊರುವಂತಹ ಶಕ್ತಿ ಇರಬೇಕು. ಜೊತೆಗೆ ಅದರ ಸ್ವಭಾವದಲ್ಲಿ ಒಂದು ಗಾಂಭೀರ್ಯ ಇರಬೇಕು, ತುಂಟತನ ಮಾಡಬಾರ್ದು. ಆದರೆ ನಮ್ಮ ಅಭಿಮನ್ಯು ಅಂಬಾರಿಯಲ್ಲಿ ಮಾತ್ರ ಅಲ್ಲ, ಅದರದ್ದೇ ಆದ ವಿಶೇಷತೆ ಇದೆ. ಅದು ಆ ಕಾಡಿನಲ್ಲಿ ಬೇರೆ ಆನೆಗಳನ್ನ ಪಳಗಿಸೋದಕ್ಕೆ, ಹುಲಿಗಣನೆ ಮಾಡಲಿಕ್ಕೆ, ಹೀಗೆ ಅನೇಕ ವಿಷಯಗಳಲ್ಲಿ ಸಹಾಯ ಮಾಡ್ತಾ ಇರುವಂತಹ ಆನೆ ಅಭಿಮನ್ಯು. ತಮಗೆಲ್ಲ ಗೊತ್ತಿದೆ, 1799 ಮೇ 4ರಂದು ಟಿಪ್ಪು ಸುಲ್ತಾನ್ ಪತನವಾದ ನಂತರ ಈ ಒಂದು ರಾಜಧಾನಿಯನ್ನು ಮೈಸೂರಿಗೆ ಮಹಾರಾಜರು ಸ್ಥಳಾಂತರಗೊಳಿಸಿಕೊಳ್ತಾರೆ. ಅದಾದ ನಂತರ ದಸರಾ ತನ್ನದೇ ಆದ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. 1969ರಲ್ಲಿ ಆಗಿನ ಮಹಾರಾಜರಾಗಿದ್ದಂಥ ಜಯಚಾಮರಾಜ ಒಡೆಯರ್ರವರು
ಈ ಒಂದು ಅಂಬಾರಿಯಲ್ಲಿ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಬಹುಶಃ ಅದೇ ಕೊನೆಯ ಆ ವ್ಯಕ್ತಿಯನ್ನು ಹೊತ್ತಂಥ ದಸರಾ. ಅದಕ್ಕೆ ಈಗ ವ್ಯಕ್ತಿಗೆ ಬದಲಾಗಿ ನಾಡದೇವತೆ ಚಾಮುಂಡೇಶ್ವರಿ ಶಕ್ತಿಯ ರೂಪದಲ್ಲಿ, ಉತ್ಸವ ಮೂರ್ತಿಯ ರೂಪದಲ್ಲಿ ಇದ್ದಾಳೆ. ಬಹುಶಃ ನಾವು ಅರಸು ಅವರನ್ನು ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವ ಆದಾಗ ಮತ್ತು ರಾಜರ ಒಂದು ಬೇರೆ ಸ್ಥಾನಮಾನಗಳು ರದ್ದಾದಾಗ ಆಗ ಈ ದಸರೆಯ ಸ್ವರೂಪ ಬದಲಾಗುತ್ತೆ. ಆಗ ಸರ್ಕಾರವೇ ಇದನ್ನು ಆಚರಿಸಬೇಕು ಅನ್ನುವ ವಿಷಯವನ್ನ ಕೈಗೆತ್ಕೊಂಡವರು 1972ರಲ್ಲಿ ದೇವರಾಜ ಅರಸು ಅವರು. ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನಪಿಸ್ಕೊಳ್ಳೋಣ. ಯಾಕಂದ್ರೆ ಅವರ ಆ ತೀರ್ಮಾನದ ಕಾರಣದಿಂದಲೇ ಇವತ್ತು ನಾವು ಸರ್ಕಾರಿ ಆಚರಣೆಯಾಗಿ ದಸರೆನ ನೋಡ್ತಾ ಇದ್ದೀವಿ. ದಸರೆ ಯಾಕೆ ಇಷ್ಟೊಂದು ವೈಭವ ಬೇಕು, ಯಾಕೆ ಇಷ್ಟೊಂದು ಖರ್ಚು ಮಾಡಬೇಕು ಅನ್ನುವಂತಹ ಟೀಕೆಗಳು ಕೂಡ ಎಲ್ಲ ಸಂದರ್ಭದಲ್ಲೂ ಕೇಳಿ ಬರ್ತವೆ. ಆದರೆ ಈ ಜನಪದ ಕಲಾ ತಂಡಗಳನ್ನು ನೋಡಿದಾಗ, ಅವರನ್ನ ಮಾತಾಡಿಸಿದಾಗ ನಾವು ಒಂದು ನಮ್ಮ ಇಡೀ ಕರ್ನಾಟಕದ ಸಂಸ್ಕೃತಿಯ, ಸಂಪ್ರದಾಯಗಳ, ಜನಪದ ಕಲಾ ತಂಡಗಳ, ಇಲಾಖೆಗಳ ಎಲ್ಲವನ್ನು ಏಕಕಾಲದಲ್ಲಿ ಏಕ ಮೆರವಣಿಗೆಯಲ್ಲಿ ಒಂದೇ ಜಾಗದಲ್ಲಿ ನೋಡಬಹುದಾದಂತಹ ಒಂದು ಅವಕಾಶ ಅಂತಂದ್ರೆ ದಸರಾ. ಹಾಗಾಗಿ ಇದು ನಮ್ಮ ಕರ್ನಾಟಕದ ಒಂದು ಸಾಂಸ್ಕೃತಿಕ ಶಕ್ತಿಯ, ಸಾಂಸ್ಕೃತಿಕ ಕಲೆಗಳ ಒಂದು ಬಿಂಬ ಅಂತ ಹೇಳಬಹುದು ಈ ದಸರೆಯನ್ನ. ಮತ್ತು ಇಲ್ಲಿ ಸರ್ ಅಷ್ಟೊತ್ತಿಂದ ಹೇಳಿದ ಹಾಗೆ ಐಕ್ಯತೆ ಇದೆ, ಹೊಸತನವನ್ನು ಒಳಗೊಳ್ಳುವ ಗುಣ ನಮ್ಮ ದಸರೆಯ ಮೆರವಣಿಗೆಗೆ ಇದೆ. ನೀವು ಏನನ್ನು ಕೊಟ್ಟವರು ಸ್ವೀಕರಿಸುವ ಒಂದು ಗುಣ ಇದೆ ನಮ್ಮ ದಸರೆಗೆ. ಅಂಬಾರಿ ಹೊತ್ತು ಅಭಿಮನ್ಯು ಅರಮನೆಯನ್ನ ದಾಟಿ ಮುಂದೆ ಹೋಗ್ತಾ ಇದ್ದಾನೆ. ಅರಮನೆಯನ್ನು ದಾಟಿಲ್ಲ, ಮುಖ್ಯಮಂತ್ರಿಗಳಿಂದ ಪುಷ್ಪಾರ್ಚನೆಗೋಸ್ಕರ ಬರ್ತಾರೆ. ಈ ಅಲಂಕಾರವೇ ಒಂದು ದೊಡ್ಡ ಸಂಗತಿ. ವಧುವಿಗೆ ಅಲಂಕಾರ ಮಾಡಿದ ಹಾಗೆ ಅವರಿಗೆ ನಿನ್ನೆಯಿಂದಲೇ ಅಲಂಕಾರ ಮಾಡಲಿಕ್ಕೆ ಶುರು ಮಾಡಿರ್ತಾರೆ. ಅವರು ಬೆಳಗ್ಗೆಯಿಂದಲೂ ಅಲಂಕಾರ ಮಾಡ್ತಾ ಇದ್ರು ಅಲ್ಲಿ. ಇನ್ನು ಇಡೀ ಸಮಸ್ತ ಜನರ ಚಿತ್ತ ಜಂಬೂ ಸವಾರಿಯ ಮೇಲೆ. ಇದೀಗ ನಾಡದೇವತೆ, ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಹೊತ್ತಂತ ಅಭಿಮನ್ಯು ವೇದಿಕೆಯ ಮುಂಭಾಗಕ್ಕೆ ಇದೀಗ ಗಜಗಾಂಭೀರ್ಯದಿಂದ ಆಗಮಿಸ್ತಾ ಇದ್ದಾನೆ. ಎಲ್ಲ ಜನರ ಚಿತ್ತ, ಯಾರೂ ಕುಳಿತಿಲ್ಲ, ಎಲ್ಲರೂ ತದೇಕ ಚಿತ್ತದಿಂದ. ಅದು ಯಾವಾಗ್ಲೂ ಹಾಗೆ ಸರ್. ದಸರಾ ಮೆರವಣಿಗೆ ನಡೆಯುವಾಗ ಈಗ ಬಹುಶಃ ಮೊಬೈಲ್ ಕಾರಣಕ್ಕೆ, ಫೋಟೋ ಕಾರಣಕ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡು ಬಿಡ್ತಾರೆ. ಆದ್ರೆ ಮುಂಚೆ ಎಲ್ಲ ನಾವು ಚಿಕ್ಕವರಾಗಿದ್ದಾಗ ಕೊನೆಯವರೆಗೂ ಕೂತಿರೋರು, ಆ ಕೂತ್ರೆ ಕಾಣುತ್ತೆ ಅಂಬಾರಿ, ಆದ್ರೂ ಅಂಬಾರಿ ಬಂದ ಕೂಡ್ಲೆ ಕೂತ್ಕೊಳಕ್ ಆಗೋದಿಲ್ಲ, ಎದ್ದು ನಿಂತ್ಕೊಳ್ಳೋಣ ಅಂತ ಅನ್ಸುತ್ತೆ. ಹಾಗಾಗಿ ಅಂಬಾರಿ ಬರ್ತಿದ್ದ ಹಾಗೆ ಎಲ್ಲರೂ ಹೇಳೋದು ಗೌರವದ ಗೌರವ ಸೂಚಕವೂ ನಮಸ್ಕಾರ ಮಾಡೋದಿಲ್ಲ, ಗೌರವ ಸೂಚಕವೂ ಹೌದು. ಆಮೇಲೆ ಕೊನೆ ಒಂದು ಅದಕ್ಕೋಸ್ಕರನೇ ನಾವು ಎಲ್ಲ ಮೆರವಣಿಗೆಯ ಕೊನೆ ಘಟ್ಟಕ್ಕೆ ಕಾಯ್ತಾ ಇರ್ತೀವಲ್ಲ, ಅದು ಬಂದ ತಕ್ಷಣ ಕೂತ್ಕೊಳಕ್ ಆಗೋದಿಲ್ಲ ಅನ್ಸುತ್ತೆ ಬಹುಶಃ. ಒಂದು ಇನ್ನು ಕೆಲ ಕ್ಷಣಗಳಲ್ಲಿ ನಮ್ಮ ನಾಡಿನ ಘನತೆವೆತ್ತ ಮುಖ್ಯಮಂತ್ರಿಗಳು ಇತರೆ ಗಣ್ಯರೊಂದಿಗೆ ರಾಜಮನೆತನದ ಈ ಯದುವೀರ ಒಡೆಯರವರ ಜೊತೆ ಸೇರಿ ಇತರೆ ಗಣ್ಯರ ಜೊತೆಯಲ್ಲಿ ನಾಡದೇವತೆಗೆ ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ. ಬಹುಶಃ ಅರಮನೆ ಆವರಣದ ಒಳಗೇನೆ ಸಹಸ್ರ ಸಂಖ್ಯೆಯ ಜನ ಇರಬಹುದು ಅಂತ ಈ ಇಷ್ಟೊಂದು ತಲೆಗಳನ್ನ ನೋಡಿದ್ರೆ ಅನ್ನಿಸ್ತಾ ಇದೆ. ಜನ ಸಾಗರ ಅಂದ್ರೆ ಇದೆ. ಹೌದು ಸರ್. ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಅಲಂಕಾರವೂ ಸಹ ಎಲ್ಲರ ಕಣ್ಮನ. ಅದು ತುಂಬಾ ಹೂ ಅದರ ಭಾರ ಆಗ್ಬಾರ್ದು ಅಂತ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ, ಶ್ರೀ ಯದುವೀರ ಒಡೆಯರವರು ಇದ್ದಾರೆ, ಪೊಲೀಸ್ ಆಯುಕ್ತರೂ ಸಹ ಇದ್ದಾರೆ ವೇದಿಕೆಯಲ್ಲಿ. ಕೆಲ ಕ್ಷಣಗಳಲ್ಲಿ ಸಮಸ್ತ ನಾಡಿನ ಜನತೆಯ ಪರವಾಗಿ ಘನತೆವೆತ್ತ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿರವರು ನಾಡದೇವತೆ ಚಾಮುಂಡೇಶ್ವರಿಗೆ
ಪುಷ್ಪಾರ್ಚನೆಯನ್ನು ಮಾಡುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಇದ್ದಾರೆ. ನಮ್ಮ ದೂರದರ್ಶನದ ಕ್ಯಾಮೆರಾ ಬಹಳ ಚೆನ್ನಾಗಿ ಹತ್ತಿರದಿಂದ ನಿಮಗೆ ಮತ್ತೆ ಚಾಮುಂಡೇಶ್ವರಿಯ ಕನ್ನಡ ಮತ್ತು ದರ್ಶನ ಸಂಸ್ಕೃತಿ ಮಾಡಿಸ್ತಾ ಇದೆ. ಇಲಾಖೆಯ ಸಚಿವರು ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸುನಿಲ್ ಕುಮಾರ್ ಅವರು ಕಾಣಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಾಣಿಸ್ತಾ ಇದ್ದಾರೆ. ಸೋಮಶೇಖರ್ ಅವರು, ಸುನಿಲ್ ಕುಮಾರ್ ಅವರು, ಯದುವೀರ ಶ್ರೀಕಂಠ ಒಡೆಯರವರು, ಪೊಲೀಸ್ ಆಯುಕ್ತರು ಇದ್ದಾರೆ ಪ್ರಧಾನ ವೇದಿಕೆಯಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಇಡೀ ನಾಡಿನ ಪರವಾಗಿ ನಾಡ ದೇವತೆಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿದ್ದಂಥ ಎಲ್ಲ ಸಚಿವರು, ಜನರೆಲ್ಲ ಈ ಪುಷ್ಪಾರ್ಚನೆ ಆಗುವ ವೇಳೆ ತೋಪುಗಳು ಸಹ ಹರ್ಷೋದ್ಗಾರ ಮಾಡ್ತಾ ಇದ್ದಾರೆ. ಎಷ್ಟು ಕಿರ್ಚ್ತಾ ಇದ್ದಾರೆ ಇಲ್ಲಿ ಎಲ್ಲರೂ. ಕುಶಾಲ ತೋಪುಗಳು ಮತ್ತು ಇದೀಗ ರಾಷ್ಟ್ರಗೀತೆಯನ್ನ ನುಡಿಸಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಇದೀಗ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಜಂಬೂ ಸವಾರಿ ಇದೀಗ. ಜಂಬೂ ಅಂದ್ರೆ ದೊಡ್ಡ ಅಂತ ಅರ್ಥ. ಸೊ ಸವಾರಿ ಎನ್ನುವ ಪದ, ಪಾರ್ಸಿ ಪದ ಸೇರಿ ಇದು ಜಂಬೂ ಸವಾರಿ ಆಗಿದೆ. ದೂರದರ್ಶನ ಚಂದನ ಕೇಂದ್ರ ಈ ಒಂದು ಕಾರ್ಯಕ್ರಮವನ್ನು ಲೈವ್ ಟೆಲಿಕಾಸ್ಟ್ ಮೂಲಕ, ನೇರ ಪ್ರಸಾರದ ಮೂಲಕವಾಗಿ ಇಂದು ಏರ್ಪಡಿಸಿತ್ತು. ಆ ಮೂಲಕವಾಗಿ ಜಂಬೂ ಸವಾರಿ ಇದೀಗ ಪ್ರಾರಂಭವಾಗಿದೆ. ಇದು ಬನ್ನಿ ಮಂಟಪವನ್ನು ತಲುಪಿದ ಮೇಲೆ ಅಲ್ಲಿ ಟಾರ್ಚ್ ಲೈಟ್ ಪೆರೇಡ್ ಕಾರ್ಯಕ್ರಮಗಳು ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದೆ. ಗಣತಂತ್ರ ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಸೇರಿದ ಹಾಗೆ ಗಣ್ಯಾತಿ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಅಂಬಾರಿಯ ಜಂಬೂ ಸವಾರಿಯ ಮೆರವಣಿಗೆ ಬನ್ನಿ ಮಂಟಪವನ್ನು ತಲುಪಿ 7:30ಕ್ಕೆ ಅಲ್ಲಿ ಟಾರ್ಚ್ ಲೈಟ್ ಪೆರೇಡ್ ಪ್ರಾರಂಭವಾಗ್ತದೆ. ನಾನು 7 ಗಂಟೆ ಅಂತ ಹೇಳಿದ್ದೆ, ಅದು 7:30ಕ್ಕೆ ಅದರ ಒಂದು ನೇರ ಪ್ರಸಾರವನ್ನು ಕೂಡ ನೀವು ನಮ್ಮ ದೂರದರ್ಶನ ವಾಹಿನಿಯಲ್ಲಿ ನೋಡಬಹುದು. ಬಹಳ ಆಕರ್ಷಕವಾಗಿರುತ್ತೆ. ಅದು ಕೂಡ ಆ ಸಾಹಸಗಳನ್ನ, ಅನೇಕ ಸಾಹಸಗಳನ್ನ ಕೂಡ ನೀವು ನೋಡಬಹುದು ಟಾರ್ಚ್ ಲೈಟ್ ಪೆರೇಡ್ ನಲ್ಲಿ. ದೂರದರ್ಶನದ ಕ್ಯಾಮ್ರಾ ಬಹಳ ಚೆನ್ನಾಗಿ, ಸ್ಪಷ್ಟವಾಗಿ, ಬಹಳ ಹತ್ತಿರದಿಂದ ಕಾಣುವ ಹಾಗೆ ತಾಯಿ ಚಾಮುಂಡೇಶ್ವರಿಯನ್ನ ತೋರಿಸ್ತಾ ಇದ್ದಾರೆ. ತುಂಬ ಸುಂದರವಾದಂಥ ಒಂದು ಆಕರ್ಷಣೀಯವಾದಂಥ ಮೆರವಣಿಗೆ ಇದೀಗ ಪ್ರಾರಂಭವಾಗ್ತಾ ಇದೆ. ಅಂತಿಮ ಹಂತ ಇದು. ಕರೋನಾದಿಂದ ನಾವು ಬಹಳ ಎಷ್ಟೊಂದು ತತ್ತರಿಸಿ ಹೋಗಿದ್ವಲ್ಲ, ಅಂತಹ ಸಂದರ್ಭ ಮತ್ತೆ ಬರದೇ ಇರಲಿ. ನಾವು ಈಗ 412ನೆಯ ದಸರಾವನ್ನ ಆಚರಿಸ್ತಾ ಇದ್ದೀವಿ. ಹಾಗೆ ಪ್ರತಿ ವರ್ಷ 413, 414, 15 ಹೀಗೆ ಇಷ್ಟೇ ಸಂಭ್ರಮದಿಂದ ಆಚರಿಸೋಣ. ಎಲ್ಲರೂ ಸಂತೋಷವಾಗಿರೋಣ, ಸಮೃದ್ಧಿಯಿಂದ ಇರೋಣ. ಅಂತಹ ಸಮೃದ್ಧಿ ನಮ್ಮ ನಾಡಿಗೆ ಎಲ್ಲ ರೀತಿಯಲ್ಲೂ ಬರಲಿ, ಎಲ್ಲರ ಸಂಕಟಗಳು ದೂರ ಆಗಲಿ, ಎಲ್ಲರ ಕಷ್ಟಗಳು ದೂರ ಆಗಲಿ ಅಂತ ನಾವು ಇಲ್ಲಿ ಎಲ್ಲರ ಪರವಾಗಿ ನಾವು ಚಾಮುಂಡೇಶ್ವರಿಯನ್ನ ಪ್ರಾರ್ಥಿಸ್ತಾ ಇದ್ದೀವಿ. 2 ವರ್ಷದಿಂದ ತಾವು ಹೇಳಿದ ಹಾಗೆ ಕೋವಿಡ್ ಮಹಾಮಾರಿ ಇಡೀ ವಿಶ್ವವನ್ನೇ ನಲುಗಿಸಿತು. ಅನೇಕ ಜೀವಗಳು ಇಲ್ಲವಾದ. ಹೀಗಾಗಿ ಅನೇಕ ಪಾಠವನ್ನು ಸಹ
ಈ ಒಂದು ಕೋವಿಡ್ ಮಹಾಮಾರಿ ನಮಗೆ ಕಲಿಸಿದೆ. ಈ ವರ್ಷ 2 ವರ್ಷದ ನಂತರ ತುಂಬ ಅದ್ಧೂರಿಯ ಜಂಬೂ ಸವಾರಿ ಮೆರವಣಿಗೆ ಮೈಸೂರು ದಸರಾ ನಡೀತಾ ಇದೆ ಅಂತಕ್ಕಂಥದ್ದು ಬಹುಶಃ ದೇವರು ಕೊಟ್ಟ ಕೊಡುಗೆ ಅಂತಲೇ ನಾವು ಭಾವಿಸಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾಡಿಗೆ, ನಮ್ಮ ದೇಶಕ್ಕೆ, ಯಾಕೆ ಇಡೀ ವಿಶ್ವಕ್ಕೆ, ಮಾನವ ಸಂಕುಲಕ್ಕೆ, ಪ್ರಾಣಿ ಸಂಕುಲಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸುವವರಲ್ಲಿ ಬಹಳ ನಾವು ಒಳ್ಳೆ ಸಹ ಮಾತು ಹೇಳಿದೆ ಸರ್. ನಮಗ್ ಮಾತ್ರ ಅಲ್ಲ, ಪ್ರಕೃತಿಗೆ ಒಳ್ಳೇದಾಗ್ಬೇಕು. ಪ್ರಕೃತಿ ಇಲ್ಲದೆ ನಾವಿಲ್ಲ. ಪಕ್ಷಿ ಮತ್ತೆ 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 ನಾವು ಮೈಸೂರಿಗರಾಗಿ ಮನವಿ ಮಾಡ್ತಾ ಇದೀವಿ, ಹೊರಗಿಂದ ಬರುವ ಜನ, ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ಬರುವ ಎಲ್ಲರೂ ದಯವಿಟ್ಟು ಬನ್ನಿ, ನಮ್ಮೂರಿಗೆ ಬನ್ನಿ, ನೋಡಿ ಸಂತೋಷ ಪಡಿ. ಆದರೆ ನಮ್ಮ ಊರನ್ನ ಆದಷ್ಟು ಸ್ವಚ್ಛವಾಗಿಡಲು ಪ್ರಯತ್ನ ಪಡಿ. ಮೈಸೂರು ನಗರ ಈಗಾಗಲೇ ಸ್ವಚ್ಛತೆಗೆ ತನ್ನದೇ ಆದಂಥ ಸ್ಥಾನಮಾನಗಳನ್ನು ಪಡೆದುಕೊಂಡಿದೆ, ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ಮೈಸೂರು ನಗರವಲ್ಲ, ಇಡೀ ನಮ್ಮ ಭಾರತ ದೇಶ, ಕರ್ನಾಟಕ ರಾಜ್ಯವಲ್ಲ, ಇಡೀ ನಮ್ಮ ಭಾರತ ದೇಶವನ್ನು ಈ ಒಂದು ಸ್ವಚ್ಛತೆಯ ರಾಷ್ಟ್ರವಾಗಿ ಮಾಡಲಿಕ್ಕೆ, ಭಾರತ ಮಾತೆಯನ್ನು ಸ್ವಚ್ಛಗೊಳಿಸಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಯೋಜಿಸಿ ಕ್ಲೀನ್ ಇಂಡಿಯಾ ಕಾರ್ಯಕ್ರಮ ಅಂತೇಳಿ ಅಕ್ಟೋಬರ್ 1ರಿಂದ 31ನೇ ತಾರೀಕಿನವರೆಗೆ ಜಾರಿಗೆ ತಂದಿದೆ. ಅದರಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಪಾಲ್ಗೊಳ್ಳಬೇಕಾಗಿ, ಬಹಳ ಮುಖ್ಯವಾಗಿ ಯುವಕರು, ಯುವತಿಯರು ಮತ್ತು ಸಮಾಜದ ಎಲ್ಲ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾರತ ಮಾತೆಯನ್ನು ಸ್ವಚ್ಛವಾಗಿ ಇಡತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ನಾವು ಎಲ್ಲರಲ್ಲಿ ವಿನಮ್ರ ಮನವಿಯನ್ನು ಮಾಡ್ತೀವಿ. ಖಂಡಿತ ಸರ್, ಆದಷ್ಟು ನಾವು ಪರಿಸರ ಸ್ನೇಹಿಯಾಗಿ ಬದುಕೋಣ, ಯಾರಿಗೂ ತೊಂದರೆ ಕೊಡದೆ ಬದುಕೋಣ, ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಯೋಚಿಸ್ತಾ ಬದುಕೋಣ. ಬಹುಶಃ ಹಾಗೆ ಇಷ್ಟನ್ನು ನಾವು ಅಳವಡಿಸ್ಕೊಂಡ್ರೆ 500ನೇ ದಸರಾ ಅಲ್ಲ, 1000 ದಸರಾವನ್ನು ನೀವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇದು 412ನೇ ದಸರಾ. ಆದರೆ ಇದು ತಲೆಮಾರಿಂದ ತಲೆಮಾರಿಗೆ ಹೀಗೆ ಮುಂದುವರಿತಾ ಇರಲಿ ಅಂತ ಮಾತ್ರ ಹಾರೈಸಬಹುದು. ಜಂಬೂ ಸವಾರಿ ಅಭಿಮನ್ಯು ನಾಡದೇವತೆ ಚಾಮುಂಡೇಶ್ವರಿಯನ್ನು ಹೊತ್ತು ಗಜಗಾಂಭೀರ್ಯದಿಂದ ಬನ್ನಿ ಮಂಟಪದತ್ತ ಸಾಗುತ್ತಿದೆ. ಈ ಮೆರವಣಿಗೆ ಇನ್ನೂ ಸುಮಾರು 5 ಕಿಲೋಮೀಟರ್ಗಳಷ್ಟು ದೂರ ಸಾಗಬೇಕಾಗಿದೆ. ಈಗ ಇನ್ನು ಅರಮನೆಯ ಆವರಣದಿಂದ ಇದು ಹೋಗ್ತಾ ಇದೆ ಮೆರವಣಿಗೆ ಅಷ್ಟೇ. ಇನ್ನು 5 ಕಿಲೋಮೀಟರ್ ಮತ್ತು ಆ ದಾರಿಯ ಉದ್ದಕ್ಕೂ ಇಲ್ಲಿರುವ ಜನಸಂಖ್ಯೆಯ ಎಷ್ಟೋ ಪಟ್ಟು ಜನ ಆಚೆ ಕಾಯ್ತಾ ಇದ್ದಾರೆ. ನಿಮ್ಮ ನೋಡುವಿಕೆ ದೂರದರ್ಶನದ ಮೂಲಕ ಇಲ್ಲಿ ಮುಗೀತದೆ, ಆದರೆ ಈಗ ನಿಜವಾಗಿ ಹೊರಗಿನ ಮೆರವಣಿಗೆ ಈಗ ಅಲ್ಲಿ ಶುರು ಆಗುತ್ತೆ. ಮತ್ತೆ ಈ ಸಲ ಸ್ವಲ್ಪ ಮುಹೂರ್ತ ಲೇಟ್ ಕೂಡ ಇದ್ದಿದ್ರಿಂದ ಒಂಥರ ಅತ್ತ ಕತ್ತಲೂ ಅಲ್ಲದ ಇತ್ತ ಬೆಳಕು ಅಲ್ಲದ ಒಂದು ಸುಂದರವಾದ ವಾತಾವರಣದಲ್ಲಿ ಈ ಮೆರವಣಿಗೆನ ಲೈವ್ ಆಗಿ ಎದುರು ಕೂತು ನೋಡೋದೇ ಒಂದು ದೊಡ್ಡ ಒಂದು ಸಂತೋಷದ ವಿಷಯ. ಬಹಳ ವರ್ಷ ದಸರಾವನ್ನ ನೋಡಿದೆ, ಅನೇಕ ವರ್ಷವೂ ಮಳೆ ಬಂದ ನಿದರ್ಶನಗಳು ಇದೆ. ಹೌದು ಹೌದು. ಆದ್ರೆ ಈ ಬಾರಿ ಪ್ರಕೃತಿ, ಮಳೆಯೂ ಇಲ್ಲ, ಬಿಸಿಲೂ ಇಲ್ಲ, ಸ್ವಲ್ಪ ಶೆಕೆ ಇತ್ತು, ಸಣ್ಣದಾದ ಒಂದು ಶೆಕೆಯನ್ನು ಬಿಟ್ಟರೆ ಆದ್ರೆ ತಡೆಕೊಳ್ಳಬಹುದಾದಂತಹ ಮತ್ತೆ 2 ವರ್ಷಗಳ ನಂತರ ಮಹಾಮಾರಿ ಕೋವಿಡ್-19 ಆದಂಥ ದುರಂತದಿಂದ ಚೇತರಿಸಿಕೊಂಡಿದೆ ದೇಶ, ಚೇತರಿಸ್ಕೊಳ್ತಾ ಇದೆ ರಾಜ್ಯ, ಚೇತರಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಪ್ರಕೃತಿ ಕೊಟ್ಟ ಕೊಡುಗೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ನಾವು ಸರ್ ಎಲ್ಲರಿಗೂ ನಾವು ಒಂದು ಧನ್ಯವಾದಗಳನ್ನು ಈ ಮೂಲಕ ಹೇಳೋಣ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಉತ್ಸವವನ್ನ ರೂಪಿಸೋದು ಅಷ್ಟು ಸುಲಭ ಅಲ್ಲ. ಆ ಅಂಬಾರಿಯನ್ನ ಕಟ್ಟಲಿಕ್ಕೂ ಅದು ಸರಿಯಾಗಿ ಅದು ನಿರ್ವಹಿಸಿಕೊಂಡು ಹೋಗ್ಬೇಕಲ್ಲ ಇಡೀ ಮೆರವಣಿಗೆಯನ್ನ ಮತ್ತು ಅಂಬಾರಿಯನ್ನು ಸೇರಿದಂತೆ ಎಲ್ಲರಿಗೂ. ಎಷ್ಟೊಂದು ದೂರದಿಂದ ಜನಪದ ಕಲಾ ತಂಡದ ಕಲಾವಿದರು ಬಂದಿದ್ದಾರೆ, ಪ್ರಯಾಣ ಮಾಡಿಕೊಂಡು ನೋಡೋದಕ್ಕೆ ಬಂದಿದ್ದಾರೆ ಜನ, ಆಯೋಜಕರಿದ್ದಾರೆ. ಈ ಇಡೀ ಉತ್ಸವಕ್ಕೆ ಎಲ್ಲ ರೀತಿಯಲ್ಲೂ ಕಾರಣರಾದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಕೂಡ ಹೇಳೋಣ. ಯಾಕಂದ್ರೆ ಅವರೆಲ್ಲರೂ ಇದನ್ನ ರೂಪಿಸಿದ್ದರಿಂದಲೇ ನಾವು ಇದನ್ನ ನೋಡ್ತಾ ಇದ್ವಿ. ನಾಡಿನ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಇರತಕ್ಕಂಥ ಹೈ ಪವರ್ ಕಮಿಟಿಯಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರವರೆಗೆ ಈ ಒಂದು ಮೈಸೂರು ದಸರಾ 2022 ಅತ್ಯಾಕರ್ಷಕವಾಗಿ ಸಂಘಟಿಸಲಿಕ್ಕೆ ಶ್ರಮಿಸಿದ ಎಲ್ಲ ಚೇತನಗಳಿಗೆ ನಾವು ಚಂದನ ದೂರದರ್ಶನದ ಬೆಂಗಳೂರು ದೂರದರ್ಶನದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಚಂದನ ದೂರದರ್ಶನ ಬೆಂಗಳೂರು ಚಂದನ ವಾಹಿನಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿ
ಪ್ರದರ್ಶನಪಡಿಸಲಿಕ್ಕೆ ಜನರಿಗೆ ಇನ್ನೂ ಹೆಚ್ಚು ಜನರಿಗೆ ತಲುಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ದೂರದರ್ಶನ ಚಂದನ ವಾಹಿನಿ ಬೆಂಗಳೂರಿಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಬಲರಾಮ ದ್ವಾರದ ಕಡೆ ಹೋಗ್ತಾ ಇದೆ ಈಗ ಅರ್ಜುನನ ಸವಾರಿ. ಇಷ್ಟು ಜನ ಇದ್ರು, ಇಷ್ಟೊಂದು ಗದ್ದಲ ಆದ್ರೂ ಅದರ ಗಮನ ಆ ಕಡೆ ಈ ಕಡೆ ಹೋಗದೆ ಇರೋ ಹಾಗೆ ಅದನ್ನ ಪಳಗಿಸಲಾಗಿರುತ್ತೆ. ಅದು ಅಷ್ಟು ಸುಲಭ ಅಲ್ಲ, ಅದನ್ನ ಪಳಗಿಸ್ಲಿಕ್ಕೆ ಸಾಕಷ್ಟು ಶ್ರಮ ಇರುತ್ತೆ. 45 ದಿನಗಳ ಮುಂಚೆಯೇ ಇಲ್ಲಿಗೆ ಕರೆತಂದು ಟ್ರೈನಿಂಗ್ ಕೊಟ್ಟು ಅದರ ತೂಕವನ್ನ ಪರೀಕ್ಷೆ ಮಾಡಿ ಚೆನ್ನಾಗಿ ತಯಾರಿ ಮಾಡಿ ಬಂದಾಗ ಅದರ ತೂಕ ಪರೀಕ್ಷೆ ಮಾಡಿರ್ತಾರೆ ಎಲ್ಲ ಆನೆಗಳದ್ದು, ಮತ್ತು ಆಮೇಲೆ ಕೂಡ ಅವರ ತೂಕವನ್ನ ಪರೀಕ್ಷೆ ಮಾಡಲಾಗಿರುತ್ತೆ. ಆಗ ಎಷ್ಟೋ 1000 kg ಹೆಚ್ಚಾಗಿರುತ್ತೆ ಅದರ ತೂಕ, 1-2 ಅಲ್ಲ, 1000 ಗಟ್ಟಲೆ kg ಅದ್ರ ತೂಕ ಹೆಚ್ಚಾಗಿರುತ್ತೆ. ಅರಣ್ಯ ಇಲಾಖೆಯವರು, ಪೊಲೀಸ್ ಪಡೆ ಎಲ್ಲರೂ ಅಭಿಮನ್ಯುವಿನ ಸುತ್ತುವರೆದಿರ್ತಾರೆ. ನಮ್ಮ ಕೆಲಸ ಏನೋ ಇಷ್ಟೇ, ಬಹಳ ಸರಳ. ಆದರೆ ಅಲ್ಲಿಗೆ ಮೆರವಣಿಗೆ ಪೂರ್ತಿ ಸುಗಮವಾಗಿ ಸಾಗಿಸುವವರೆಗೆ ಅವ್ರಿಗೆ ಬಹಳ ಒಂದು ಶ್ರಮ ಇರುತ್ತೆ. ಅವರೆಲ್ಲರಿಗೂ ಧನ್ಯವಾದ ಹೇಳೋಣ ಆ ಶ್ರಮ ತಗೊಂಡ ಸಲುವಾಗಿ.